ಗಿಂತ ಕೃತಿ ಅಧಿಕವಾದಾಗ ಮಾತ್ರ ದೇಶ ಅಭಿವೃದ್ಧಿ ಆಗುವಂಥದ್ದು. ಈ ರಾಣಿ ಅಬ್ಬಕ್ಕ ವೇದಿಕೆಯಲ್ಲಿ ಈ ಸುಂದರವಾದಂಥ ಸಮಾರಂಭದಲ್ಲಿ ತನ್ನ ಭಾವನೆಯನ್ನು ಹಂಚಿಕೊಳ್ಳಿಕ್ಕೆ ಬರ್ತಾ ಇದ್ದಾಳೆ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಆಗಿರುವಂತಹ ಕುಮಾರಿ ಪೃಥ್ವಿ ಪೂಜಾರಿಯವರು. ಎಲ್ಲರಿಗೂ ನಮಸ್ಕಾರ. ನದಿಗಳು ಬೇರೆ ಬೇರೆಯಾಗಿ ಹರಿದರೂ ಅಂತಿಮವಾಗಿ ಸೇರುವುದು ಆ ವಿಶಾಲವಾದ ಸಾಗರವನ್ನೇ. ಹಾಗೆ ನಮ್ಮ ಆಚಾರ ವಿಚಾರಗಳು ವೈವಿಧ್ಯಮಯವಾಗಿದ್ದರೂ ನಮ್ಮೆಲ್ಲರನ್ನು ಬೆಸೆಯುವ ಶಕ್ತಿ ಈ ಸಮರಸತೆ. ಜಾತಿ ಮತ ಪಂಥಗಳೆಂಬ ಸಣ್ಣ ಕೆರೆಗಳನ್ನು ದಾಟಿ ನಾವೆಲ್ಲರೂ ಸನಾತನ ಧರ್ಮವೆಂಬ ಈ ಸಮರಸತೆಯ ಸಾಗರದಲ್ಲಿ ಒಂದಾಗಿದ್ದೇವೆ. ಈ ಒಗ್ಗಟ್ಟಿನ ಭಾವಕ್ಕೆ ಅಕ್ಷರ ರೂಪ ನೀಡುವ ಸಣ್ಣ ಪ್ರಯತ್ನವೇ ಈ ಕವನ. ಸನಾತನ ಧರ್ಮದ ಸಾಗರದ ತೀರದಿ ಸಾವಿರ ಕಂಠಗಳ ಏಕತೆಯ ರಾಗವಿದು. ಜಾತಿ ಮತಗಳ ಬೇಲಿಯ ಮೀರಿ ನಿಂತು ಹಿಂದೂಗಳೆಲ್ಲರೂ ಒಂದೇ ಎನ್ನುವ ಮಹಾಮಂತ್ರವಿದು. ಕೇಸರಿ ಧ್ವಜವು ಆಕಾಶದೆತ್ತರಕ್ಕೆ ಹಾರುತ್ತಿದೆ. ಭಾರತ ಮಾತೆಯ ಕೀರ್ತಿ ಜಗತ್ತಿಗೆ ಹರಡುತ್ತಿದೆ. ಶಂಖನಾದದ ಮೊಳಗಲಿ ಜಾಗೃತವಾಗಿದೆ ಮೌನ. ಇದು ಕೇವಲ ಸಭೆಯಲ್ಲ, ಸಂಸ್ಕೃತಿಯ ಉದಾಹರಣ. ವೈವಿಧ್ಯತೆಯಲ್ಲಿ ಏಕತೆಯ ಕಂಡ ಶ್ರೇಷ್ಠ ಪರಂಪರೆ. ಸಂಘಟನೆಯ ಶಕ್ತಿಯ ಮುಂದೆ ಅಧರ್ಮವ ದೂರ ಸರೆ. ಹಿರಿಯರ ಮಾರ್ಗದರ್ಶನ ಯುವ ಶಕ್ತಿಯ ಸಂಕಲ್ಪ. ನಮ್ಮ ಈ ಮಹಾಸಂಗಮವೇ ನಾಳೆಯ ನವ ವಿಶ್ವದ ಶಿಲ್ಪ. ಧರ್ಮವೇ ನಮ್ಮ ಉಸಿರು, ಶಾಂತಿಯೇ ನಮ್ಮ ಮಂತ್ರ. ಎಲ್ಲರಿಗೂ ಲೇಸ ಬಯಸುವ ಉದಾತ್ತ ತಂತ್ರ. ಕೈ ಕೈ ಹಿಡಿದು ಮುನ್ನಡೆಯೋಣ ನಾವೆಲ್ಲ ಒಂದಾಗಿ, ಭಾರತವನ್ನು ವಿಶ್ವಗುರು ಮಾಡುವ ಮಹಾಕನಸಿಗಾಗಿ. ಪುಣ್ಯಭೂಮಿಯ ಮಣ್ಣಿನ ಋಣವ ತೀರಿಸಲು ಬನ್ನಿ. ಸಂಘಟನೆಯ ಶಕ್ತಿಯನ್ನು ಜಗಕ್ಕೆ ಸಾರಲು ಬನ್ನಿ. ಎಲ್ಲೆಡೆ ಮೊಳಗಲಿ ಸಮಾನತೆಯ ಮಧುರ ಗಾನ. ಇದುವೇ ನಮ್ಮ ಹೆಮ್ಮೆಯ ಹಿಂದೂ ಸಂಗಮದ ಅಭಿಮಾನ. ಜೈ ಕನ್ನಡಾಂಬೆ.